ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಎಲ್ಲಿದ್ದೀನಿ ಅಂತ ಅಂದರೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ನಲ್ಲಿದ್ದೀನಿ. ಸೊ ಇವಾಗ ನಾನು ಎಲ್ಲ ಹೋಗ್ತಾ ಇದ್ದೀನಿ ಅಂದರೆ ಮೋಸ್ಟ್ ಅವೈಟೆಡ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅನ್ಪ್ಲ್ಯಾನ್ಡ್. ನಾನು ಹೋಗ್ತಾ ಇರೋದು ವಾರಣಾಸಿ, ಅಯೋಧ್ಯ ಹಾಗೆ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಫೈನಲಿ ನನಗೂ ಹೋಗೋ ಟೈಮ್ ಬಂದೇ ಬಿಡ್ತು. ಇವಾಗ ಆಲ್ರೆಡಿ ಟರ್ಮಿನಲ್ 2ಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಚೆಕ್-ಇನ್ ಮಾಡಬೇಕು. ಸ್ವಲ್ಪ ಚೆಕ್-ಇನ್ ಲಗೇಜ್ದು ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದನ್ನೆಲ್ಲ ಚೆಕ್ ಮಾಡಿ ಈಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 2:30 ಆಗಿದೆ. ಸೊ ನಮ್ಮ ಫ್ಲೈಟ್ ಇರೋದು ಮಾರ್ನಿಂಗ್ 6:30ಗೆ. ಸೊ ಬೇಗ ಚೆಕ್-ಇನ್ ಎಲ್ಲ ಮುಗಿಸಿ ಬ್ಯಾಗೇಜೆಲ್ಲ ಡ್ರಾಪ್ ಮಾಡಿ ಕಾಶಿಗೆ ಫ್ಲೈ ಮಾಡೋಣ ಬನ್ನಿ. ಸೊ ಏನೇನಾಗುತ್ತೆ ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ. ಮಹಾ ಕುಂಭಮೇಳದಲ್ಲಿ ತುಂಬಾ ಕ್ರೌಡ್ ಇದೆ. ಆ್ಯಂಡ್ ಈವನ್ ಕಾಶಿ, ಅಯೋಧ್ಯೆ ಎಲ್ಲ ಕಡೆಯೂ ತುಂಬ ಕ್ರೌಡ್ ಇದೆ. ತುಂಬ ಭಯನೂ ಇದೆ, ನಮಗೂ ಭಯ ಇದೆ. ಆ್ಯಂಡ್ ನಾವು ಅಲ್ಲಿಂದ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿರೋದು. ಸೊ ಇವಾಗ ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಯಾವ ಥರ ಇದೆ ಪ್ರತಿಯೊಂದನ್ನು ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ ನೋಡಿ. ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಫೈನಲಿ ಸೆಕ್ಯೂರಿಟಿ ಚೆಕ್-ಇನ್ ಎಲ್ಲ ಆಯಿತು. ಏನೇನೋ ಜುಗಾಡ್ ಮಾಡಿ ಎಕ್ಸ್ಟ್ರಾ ಲಗೇಜ್ ತೊಗೊಂಡು ಬರೋಕ್ಕೆ ಏನೇನೋ ಮಾಡಿದ್ವಿ. ಸೊ ಇವಾಗ ಕ್ಯಾಬಿನ್ ಬ್ಯಾಗೇಜಲ್ಲಿ ನಮ್ಮದು ಲ್ಯಾಪ್ಟಾಪ್ ಬ್ಯಾಗು ಜೊತೆಗೆ ನಮ್ಮದು ಕ್ಯಾಬಿನ್ ಬ್ಯಾಗೇಜ್ ಎರಡು ಅಲೋ ಮಾಡಿದ್ರು. ಸೊ ಫೈನಲಿ ಇಬ್ಬರು ಇವಾಗ ಎಲ್ಲಿಗೆ ಹೊರಟಿದ್ದೀವಿ ನಾನು ಹೇಳಾಯಿತು ಆಲ್ರೆಡಿ. ಸೊ ಆಲ್ರೆಡಿ ಎಲ್ಲ ಗೊತ್ತಿದೆ. ಸೊ ಈ ಟೈಮ್ ಎಷ್ಟು 3 o'clock ಆಯಿತಾ? ಆಲ್ಮೋಸ್ಟ್ 3 o'clock ಆಗಿದೆ. ನಮಗೆ 6:30 ಇರೋದು. ಫೈನಲಿ ಎಲ್ಲ ಮುಗೀತು. ಹೋಗ್ಬಿಟ್ಟು ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹೊರಡೋದು ಕ್ಯಾಶಿಗೆ. 9:30ಗೆ ಹೋಗಿ ಏನೋ ರೀಚ್ ಆಗ್ತೀವಿ. ಸೊ ಆಲ್ರೆಡಿ ನಮ್ಮ ಹಾಗೆ ಡ್ರೈವರೆಲ್ಲ ಅಸೈನ್ ಆಗಿದ್ದಾರೆ. ಅವ್ರು ಬಂದು ನಮ್ಮನ್ನ ಪಿಕ್ ಮಾಡ್ತಾರೆ. ಇದೆ ನಮ್ಮನ್ನ ಬಿಟ್ಟು ಸುಮ್ಮನೆ ಡೌ ಮಾಡ್ತಾಳೆ. ಅಯ್ಯೋ ದೇವ್ರೆ, ಒಂದು ಕಡೆ ನಿದ್ದೆ ಬರ್ತಾ ಇದೆ. ಈ ಲೈಟ್ಗೆ ಕಣ್ಣು ಚುಚ್ಚುತ್ತಿದೆ. ಹೆಂಗೆ ನಿದ್ದೆ ಮಾಡೋದು? ಕರ್ಕೊಂಬಂದು ಇಲ್ಲಿ ಕೂರಿಸಿದಾಳೆ. ಏನು ಎದ್ಲು ಎಲ್ಲ ಕಡೆ ಲೈಟ್ ಇರೋ ಕಡೆನೇ ಇಟ್ಟಿರೋದು. ಇವರು ಚಾರ್ಜಿಂಗ್ ಪಾಯಿಂಟ್. ಅಯ್ಯೋ ದೇವ್ರ, ಬೆಡ್ಡಿನ ಅಂತ ಏನು ಕೊರತೆ ಇಲ್ಲ ನೋಡಿ. ಬ್ಯಾಗ್ ಮೇಲೆ ಕಾಲು ಹಾಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಕೊನೆಗೂ ವಾರಣಾಸಿ ಏರ್ಪೋರ್ಟಿಗೆ ಬಂದು ರೀಚ್ ಆಗಿಬಿಟ್ವಿ. 2 hours ಅಷ್ಟೇ ತೊಗೊಂಡಿದ್ದು. ನಾವು ಮಾತ್ರ ಅದೇ ನಮ್ಮನ್ನ ಪಿಕ್ ಮಾಡೋಕ್ಕೆ ಬಂದಿರ್ತಾರೆ. ಇವಳು ಯಾವಾಗೂ ಹೇಳ್ತಾಳೆ, ಇದು ಮಾಡು, ಇದನ್ನು ಲಾಗ್ ಮಾಡು ಅಂತ. ಇವಳು ನಂಬ್ಕೊಂಡು ಬಂದಿದ್ದು. ನನ್ನ ಅಜ್ಜಿ 1 hour ಆಯಿತು ಬಂದು ಕೂತ್ಕೊಂಡು. ಆ ಡ್ರೈವರು ಪತ್ತೆ ಇಲ್ಲ, ಪ್ಯಾಕೇಜ್ ಅವರು ಪತ್ತೆ ಇಲ್ಲ. ಅಯ್ಯೋ, ಹೊಟ್ಟೆ ಬೇರೆ ಹಸುವಾಗ್ತಾ ಇದೆ. ಸುಮ್ಮನೆ ಸ್ಟೋರೇಜ್ ಜಾಸ್ತಿ ನೋಡಿ ಇವಳಿಗೆ ಸ್ಟೋರೇಜ್ ಚಿಂತೆ. ಯಾಕಂದರೆ ಫೋಟೋ ತೊಗೊಳ್ಬೇಕಲ್ಲ ಫೋನಲ್ಲಿ. ಸ್ಟೋರೇಜ್ ಹಾಕ್ಬಿಟ್ರೆ ನಾನು ತೆಗಿಯಲ್ಲ ಅಂದ್ಬಿಟ್ಟು. ಫೈನಲಿ ರೂಮಿಗೆ ಬಂದ್ವಿ. ತುಂಬ ಏನು ಚೆನ್ನಾಗಿಲ್ಲ, ಬಟ್ ಓಕೆ ಅನ್ನೋ ಥರ ಇದೆ. ಆಚೆಗಡೆ ಮಾತ್ರ ಹೆವಿ ಗಬ್ಬಾಗಿದೆ. ಒಳಗಡೆ ಒಂದು ಸ್ವಲ್ಪ ನೋಡೋ ಥರ ಇದೆ ಅಲ್ಲ. ಆಚೆಗಡೆ ಅಂತೂ ದೇವರೇ ಅನ್ನಿಸ್ಬಿಡ್ತು. ಪರವಾಗಿಲ್ಲ. ಫೈನಲಿ ವಿ ಆರ್ ಬ್ಯಾಕ್. 3 o'clock ಆಯಿತು. ಸೊ ರೆಡಿ ಆದ್ವಿ. ಸರಿ, ಸೊ ರೆಡಿ ಆಗಿದ್ದೀವಿ. ಇವಾಗ ನಮಗೆ ಕ್ಯಾಬ್ ಬಂದು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತೆ. ಇವಾಗ ನಾವು ಫಸ್ಟ್ ಡೇ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ವಾರಣಾಸಿ ಫುಲ್ ಸೈಟ್ ಸೀಯಿಂಗ್ ಏನೇನಿದೆ, ಮತ್ತು ಬೋಟ್ ಘಾಟ್ಸ್ ಏನೇನಿದೆ ಅದನ್ನೆಲ್ಲ ನೋಡೋಕ್ಕೆ, ಮತ್ತು ಸ್ಟ್ರೀಟ್ ಶಾಪಿಂಗು ಅಥವಾ ಫುಡ್ ಸ್ಟ್ರೀಟ್ ಇದನ್ನೆಲ್ಲ ನೋಡೋಕೆ ಹೋಗ್ತಾ ಇದ್ದೀವಿ. ಈಗ ನನ್ನ ಫ್ರೆಂಡ್ ಒತ್ತಾಯದ ಮೇರೆಗೆ ಇನ್ನೊಂದ್ಸತಿ ವೀಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಅವಳು ರೆಡಿ ಆಗಿದ್ದಾಳಂತೆ, ಅದಕ್ಕೆ ಫೈನಲ್ ಲುಕ್ ಅಂತ ತೋರಿಸ್ಬೇಕಂತೆ. ಸೊ ರೆಡಿ ಆಗಿದ್ದಾಳೆ ಅವಳು.
ಬ್ಯಾಡ್ ಲಕ್ ನಮಗೆ ಡ್ರೈವರ್ ಏನೋ ಬಂದಿಲ್ಲ. 3:30 ಆಗ್ತಾಯಿದೆ. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ಬೇರೆ ಪ್ಲೇಸಸ್ ನೋಡೋಕ್ಕೂ ಆಗಲ್ಲ. ಸುಮ್ಮನೆ ಆಮೇಲೆ ಡೈರೆಕ್ಟಾಗಿ ನಾವು ಆರತಿ ಹತ್ರ ಹೋಗ್ಬೇಕಾಗತ್ತೆ, ಅಂದರೆ ಬೋಟ್ಗೆ. ಇನ್ನೊಂದ್ಸತಿ ಫೋನ್ ಮಾಡಿ ಕೇಳು ಮತ್ತೆ. ಇವಾಗ ಪಿಕ್ಕಾಗಿ ಸಾರನಾಥ್ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಸೊ ಏರಿಯಾ ನೇಮೇನೆ ಸಾರನಾಥ್ ಅಂತ ಹೇಳಿ. ಇಲ್ಲಿಂದ ಇವಾಗ ಸಾರನಾಥ್ ಟೆಂಪಲಿಗೆ ಹೋಗಬೇಕು. ಆ್ಯಂಡ್ ಅಲ್ಲಿನೇ ಅಸ್ಸಿ ಘಾಟು ಮತ್ತು ಗಂಗಾ ಘಾಟ್ ಎಲ್ಲ ಇರೋದು. ಅಂದರೆ ಇವತ್ತು 4 o'clock ಆಗಿರೋದ್ರಿಂದ ನಾವು ಆಲ್ರೆಡಿ ಬೋಟಿಂಗ್ ಹೋಗಲೇಬೇಕು. ಸೊ ನಾವು ಬೋಟಿಂಗ್ ಹೋಗೋಕ್ಕೆ ಅಂತಲೇ ಫಸ್ಟ್ ಬೋಟಿಂಗ್ ಮುಗಿಸ್ಕೊಂಡು ಆಮೇಲೆ ಟೆಂಪಲ್ ವಿಸಿಟ್ ಮಾಡೋಣ ಅಂತ. ಬಟ್ ಆನ್ ದಿ ವೇ ಹೋಗ್ತಾ ಯಾವ್ಯಾವ ಪ್ಲೇಸ್ ಇದೆ ಎಲ್ಲನೂ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಹೋಪ್ ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀವಿ ನಾವು ಬೋಟಿಂಗ್ದು ಹೋಗೋಕ್ಕೆ. ಬಿಕಾಸ್ ನಮಗೆ ಸನ್ಸೆಟ್ ವೀವ್ ಎಲ್ಲ ಬರಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು. 4:45ಗೆ ಟೆಂಪಲ್ ಏನೋ ಕ್ಲೋಸ್ ಆಗುತ್ತಂತೆ. ಪಟ್ಟಂತ ಹೋಗಬೇಕು. ಪುಣ್ಯಕ್ಕೇನೋ ಜನ ಕಾಣಿಸ್ತಾ ಇಲ್ಲ. ಇಲ್ಲಿ ಶಾಪಿಂಗ್ ಸೆಂಟರ್ ಇದೆ, ಬಟ್ ಸಖತ್ತಾಗಿದೆ ಶಾಪಿಂಗ್ ಸೆಂಟರು. ಬಟ್ ಶಾಪ್ ಮಾಡೋ ಅಷ್ಟು ಟೈಮು ಇಲ್ಲ ಇವಾಗ. ಫಸ್ಟು ನಾವು ಟೆಂಪಲ್ ನೋಡಿ ಬೋಟ್ ಹತ್ರಕ್ಕೆ ಹೋಗಬೇಕು. ಸೊ ತೋರಿಸ್ತೀನಿ ಏನೇನು ಅವೈಲೇಬಲ್ ಇದೆ ಅಂತ. ಏನೇನೋ ಇದೆ, ಶಿವಲಿಂಗ, ಶಂಕು, ಬ್ಯಾಗ್ಸು, ಪರ್ಸು. ಸೊ ಒಳಗಡೆ ಹೋಗೋಕ್ಕೆ 5 rupees ಮ್ಯೂಸಿಯಂ ಎಂಟ್ರಿ ಟಿಕೆಟು. ಬನ್ನಿ. ಟಿಕೆಟ್ ರೇಟ್ 25 rupees ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸಾರನಾಥ್ 25 rupees. ಚೇಂಜ್ ಇಲ್ವಾ? ಹಾಂ, ಸೊ 30 rupees. ಸರಿ ತಗೋ. 30, 60. ಏನೋ ಫಾರಿನರ್ಸ್ಗೆ 300 rupees ಚೇಂಜ್. ಎಲ್ಲ ಒಳಗಡೆನೇ ಇರೋದು. ಟೆಂಪಲ್ಲಿಗೆ ಅಮೌಂಟ್ ಏನಿಲ್ಲ, ಫ್ರೀ ಎಂಟ್ರಿ ಅಂತೆ. ಸೊ ಮ್ಯೂಸಿಯಮ್ಗೆ 5 rupees ಮತ್ತು ಇನ್ನೊಂದೇನೋ ಪ್ಲೇಸ್ ಹೇಳಿದ್ನಲ್ಲ ಅದಕ್ಕೆ 25 rupees ಟಿಕೆಟ್ ಅಂತೆ. ಸೊ ಟೋಟಲ್ ಆಗಿ 30 rupees ಟಿಕೆಟ್ಗೆ ಫ್ರೀ ಎಂಟ್ರಿ ಫಾರ್ ಟೆಂಪಲ್. ಆ್ಯಂಡ್ ಅವ್ರು ಹೇಳ್ತಾ ಇದ್ದಾರೆ 5 o'clock ಕ್ಲೋಸ್ ಆಗುತ್ತೆ ಅಂತ. ಪಟ್ಟಂತ ಹೋಗೋಣ ಬನ್ನಿ. ನಾನು ಹೇಳಿದ್ನಲ್ಲ, ಇನ್ನೊಂದು ಬಂದ್ಬಿಟ್ಟು ಎಕ್ಸ್ಕಾವೇಟೆಡ್ ಸೈಟ್ ಅಂತೆ, ಇನ್ನೊಂದು ಮ್ಯೂಸಿಯಮ್ಮು. ಸೊ ಇಲ್ಲಿ ಈ ಥರ ಇದೆ ಟಿಕೆಟು. ಮ್ಯೂಸಿಯಮ್ಗೆ AS ಎಂಟ್ರಿ ಫ್ರೀ. ಟಿಕೆಟ್ ಕೊಡೋದು ಅಲ್ಲಿ, ಎಂಟ್ರೆನ್ಸ್ ಇರೋದು ಎಲ್ಲಿಂದೆಲ್ಲೋ ಕಡೆ. ಅಲ್ಲಿ ನೋಡಿ, ಶ್ರೀ ಕಾಶಿ ವಿಶ್ವನಾಥ ಟೆಂಪಲ್ಗೆ ಇಲ್ಲಿಂದ 11 kilometers, ಅಸ್ಸಿ ಘಾಟ್ಗೆ 14 kilometers, ಸಾರನಾಥ್ ರೈಲ್ವೆ ಸ್ಟೇಷನ್ಗೆ 1 kilometer. ಸೊ ಇಲ್ಲಿಂದ ಎಂಟ್ರಿ. ಆ್ಯಂಡ್ ಇಲ್ಲಿ ಬಂದರೆ ಈ ಥರ ಕಾಣಿಸುತ್ತೆ ಆಚೆ ಕಡೆ. ಬ್ಯಾಗ್ನ ಡೆಪಾಸಿಟ್ ಮಾಡಬೇಕು, ಅಂದರೆ ಬ್ಯಾಗ್ನ ಒಳಗಡೆ ಇಟ್ಬಿಟ್ಟು ಲಗೇಜ್ ಬ್ಯಾಗಲ್ಲಿ ಇಟ್ಬಿಟ್ಟು ಕೀ ಕೊಡ್ತಾರೆ, ಕೀಸ್ಕೊಂಬರ್ಬೇಕು. ಆ್ಯಂಡ್ ಅದು ಫ್ರೀ, ಅದಕ್ಕೇನು ದುಡ್ಡು ಕೊಡೋಂಗಿಲ್ಲ. ಜಸ್ಟ್ ಫೋಟೋ ತೊಗೊಂಡು ಹೋಗಬೇಕು. ಏನು ಅಲ್ಲಿ ಆಚೆ ತೆಗಿಯೋಣ. ಏನಂದರೆ ಅದೇ ನಮ್ಮದು ಬೇಲೂರು, ಹಳೆಬೀಡು ಎಲ್ಲ ಯಾವ ಥರ ಫೇಮಸ್ ಆಗಿದೆಯೋ, ಸೊ ಇದು ಅದೇ ಥರ. ಇದು ಕೆತ್ತನೆ ಯಾವ ಥರ ಮಾಡಿದ್ದಾರೆ ಪ್ರತಿಯೊಂದು, ಅದನ್ನೆಲ್ಲನೂ ಹಾಕಿದ್ದಾರೆ ಅಷ್ಟೇ. ಒಳ್ಳೆ ಪಾರ್ಕ್ ಥರ ಐತೆ. ಪಾರ್ಕ್ ಒಳಗಡೆ ಮ್ಯೂಸಿಯಂ ಸಾರನಾಥ್. ಇದು ಅದೇ ಅವ್ರದ್ದೆಲ್ಲ ಆವಾಗಿನ ಕಾಲದ ಕೆತ್ತನೆ ಮಾಡಿದಾರಲ್ಲ ಅದ್ರದ್ದೆಲ್ಲನೂ ಶಿಲ್ಗೆಗಳನ್ನ ತಂದುಬಿಟ್ಟು ಇಲ್ಲಿ ಇಟ್ಬಿಟ್ಟು ಅದು ಯಾರು ಅದ್ರ ಬಗ್ಗೆ ಡೀಟೇಲ್ಸ್ನೆಲ್ಲನೂ ಹಾಕಿದ್ದಾರೆ. ಇದ್ರ ಹೆಸರುಗಳು, ಇವ್ರ ಹೆಸರುಗಳು ಮೇ ಬಿ ಇದೆಲ್ಲ ಯುದ್ಧ ಮಾಡಬೇಕಾದ್ರೆಲ್ಲ ಇವೆಲ್ಲ ಅವರು ಹಾಳು ಮಾಡಿರೋದು ಅನಿಸುತ್ತೆ. ನಾನು ಯಾವುದೋ ಎಕ್ಸಿಬಿಷನಲ್ಲಿ ಕೇಳಿದ್ದೆ ಅದನ್ನ. ಬೇಲೂರಿಂದದು, ಹಳೆಬೀಡಿಂದ ಬೇಲೂರು. ಅಂದರೆ ಇದು ಅದೇ ಥರನೇ ಅನಿಸುತ್ತೆ. ಬಿಕಾಸ್ ಎಲ್ಲನೂ ಶಿಲೆಗಳೆಲ್ಲ ಹಾಳಾಗಿರೋದೆ. ನೋಡು, ಮುಖನೇ ಇಲ್ಲ. ನೋಡಿ, ಸಹಸ್ರ ಬುದ್ಧ, 12 ಜನ, 13 ಜನ. ಯೂಸ್ಡ್ ಇನ್ ದ ಫೇಸಿಂಗ್ ಆಫ್ ಸ್ತೂಪ ಆರ್ ಎ ಶ್ರೈನ್ ಅರ್ಲಿ ಮೆಡಿವಲ್ ಪೀರಿಯಡ್ 10th century. ಇಲ್ಲಿ ಓಕೆ, ಇದು ನಮ್ಮದು ಲಾಂಛನ ಇದೆಯಲ್ಲ ಅದೆಲ್ಲ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವೀಲು, ಇದು ಕ್ಯಾಪಿಟಲು, ಅಬಾಕಸ್, ಬೆಲ್ ಶೇಪ್ಡ್ ವೇಸ್ ಕರ್ವ್ಡ್ ವಿತ್ ಇನ್ವರ್ಟೆಡ್ ಲೋಟಸ್ ಶಾಫ್ಟ್. ಇಲ್ಲಿ ಇದು ಅಶೋಕ ಚಕ್ರ ಅನಿಸುತ್ತಲ್ಲ. ಹಾಂ, ಪೀಸಸ್ ಆಫ್ ಚಕ್ರ. ಸೊ ಪ್ರತಿಯೊಂದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಆ ಲಾಂಛನನ ಇಟ್ಟಿದ್ದಾರೆ. ಬುದ್ಧ ಇನ್ ಪ್ರೊಜೆಕ್ಷನ್. ಟಚ್ ಮಾಡಬಾರ್ದು.
ಇದು ಓಹ್ ಅವಾಗಿನ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದು ಪಾಟ್ರೀಸು, ಪುಟ್ಟದು ಜಗ್ಗು ತಪ್ಪಲೆ ಅಂತಾರಲ್ಲ ಹಿಂಗೆ. ಚೆನ್ನಾಗೈತೆ, ಕ್ಯೂಟಾಗಿ. ಪಾರ್ವತಿ ಇದೆಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಇದು ಶಿವ, ಇದು ಪಾರ್ವತಿ. ಇದು 5 ಗಂಟೆಗೆ ಮುಗಿಯುತ್ತೆ, ಅಂದರೆ ಕ್ಲೋಸ್ ಆಗುತ್ತೆ ಅಂತ. ನಾವು ಬರೀ 10 ನಿಮಿಷದಲ್ಲಿ ಇಡೀ ಮ್ಯೂಸಿಯಂ ನೋಡ್ಕೊಂಬಂದ್ವಿ. ಪಟ 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 ಅಂತ ಓಡಿ ಹೋಗಿ ಇನ್ನೇನು ನೋಡೋದು, ಸೇಮ್ ಅದೇ ಥರನೇ ಇರುತ್ತೆ. ಮತ್ತು ಬೇರೆ ಪ್ಲೇಸಸ್ಸು ಕವರ್ ಮಾಡೋಕ್ಕೆ. ಇದು ಸ್ತೂಪ ಅಂತ ಹೇಳಿ ಪ್ಲೇಸು, ಬಟ್ ತುಂಬ ಚೆನ್ನಾಗಿದೆ ಒಳಗಡೆ. ಸ್ತೂಪ ಅಂದರೆ ಏನು ಅಂತ ರಿಯಲ್ ಮೀನಿಂಗ್ ಗೊತ್ತಿಲ್ಲ, ಬಟ್ ಈ ಪ್ಲೇಸು ಚೆನ್ನಾಗಿದೆ. ಈ ಕಡೆಗೆ ಹೋದರೆ ಚಕ್ರ ಜಿನ್ ವಿಹಾರ್ ಅಂತೆ. ಇಲ್ಲಿಗೆ ಹೋದರೆ ಅಶೋಕ ಪಿಲ್ಲರು. ಸೊ ಇಲ್ಲಿದೆಯಲ್ಲ ಇದೆಲ್ಲನೂ ಅಷ್ಟೇ ಅಶೋಕ ಪಿಲ್ಲರ್ ಅಂತ ಹಾಕಿದ್ದಾರೆ. ಅಲ್ಲೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅದು. ಅದ್ರ ಬಗ್ಗೆ ಎಲ್ಲ ಹಾಕಿದ್ದಾರೆ. ಸಾರನಾಥ್ ಅಶೋಕನ್ ಇನ್ಸ್ಕ್ರೈಬ್ಡ್ ಪಿಲ್ಲರ್ ಟ್ರಾನ್ಸ್ಲೇಷನ್ ಇನ್ ಇಂಗ್ಲೀಷ್ ಅಂತೆ. ಸೊ ಅದ್ರ ಬಗ್ಗೆ ಎಲ್ಲ ಹಾಕಿದ್ದಾರೆ, ನೀವೇ ಓದ್ಕೊಬಿಡಿ. ಮತ್ತು ಅಶೋಕ ಪಿಲ್ಲರ್ ಬಗ್ಗೆ ಎಲ್ಲ ಹಾಕಿದ್ದಾರೆ. ದೀಸ್ ಆರ್ ದ ಫ್ರಾಗ್ಮೆಂಟ್ ಆಫ್ ದ 15.25 meter high monolithic pillars created by the Mauryan emperor ಅಶೋಕ. ಆವಾಗಿನ ಕಾಲದಲ್ಲಿ ಅಶೋಕರು ಕ್ರಿಯೇಟ್ ಪಿಲ್ಲರು, ಅಶೋಕ ಪಿಲ್ಲರ್. ಒಳಗಡೆ ಇದೆಯಲ್ಲ ಇದು. ಏನೋ ಹೇಳ್ತಾ ಇದ್ದಾರೆ, ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಮೇ ಬಿ ಇದು ಅವ್ರ ಕಡೆ ಮೇ ಬಿ ದೇವ್ರ ಮನೆ ಥರನೋ ಎಲ್ಲ ಸಮಥಿಂಗ್ ಆ ಥರ ಏನಾದರೂ. ಪಂಚಾಯತನ್ ಟೆಂಪಲ್ ಅಂತ, ಅವಾಗಿಂದು ಟೆಂಪಲ್. ಬಟ್ ಡೋರೇ ಇಲ್ಲ. ಬಂದ್ಬಿಟ್ಟು ಧರ್ಮರಾಜಕ್ಕೆ ಸ್ತೂಪ. ಇದನ್ನು ಮಯೂರ ಕಿಂಗ್ ಇದ್ರಲ್ಲ ಅಶೋಕ ಅವರು ಬಿಲ್ಟ್ ಮಾಡಿದ್ದು ಅವಾಗಿನ ಕಾಲದಲ್ಲಿ. ಆಗುವಾಗ ಇಲ್ಲಿ ಸಾರನಾಥ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ನ ಹಾಕಿದ್ದಾರೆ. ಸಾರನಾಥ್ ಏನು, ಸಾರನಾಥ್ ಬಗ್ಗೆ ಯಾವಾಗ ಅದೆಲ್ಲ ಆಗಿದ್ದು ಪ್ರತಿಯೊಂದೂ. ಅಂದರೆ ಎಲ್ಲ ಲಿಪಿಲೂ ಹಾಕಿದ್ದಾರೆ, ಹಿಂದಿಲಿ ಹಾಕಿದ್ದಾರೆ, ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಅದು ನಂಗೆ ಗೊತ್ತಿಲ್ಲ ಸೀರಿಯಸ್ ಆಗಿ, ಬಟ್ ಅದ್ರ ಬಗ್ಗೆ ಎಲ್ಲನೂ ಹಾಕಿದ್ದಾರೆ. ಆ್ಯಂಡ್ ಈ ಟೋಟಲ್ ದ ಕೀ ಪ್ಲ್ಯಾನ್ ಆಫ್ ಎಕ್ಸಿಕ್ಯುವೇಟೆಡ್ ರಿಮೈನ್ಸ್ ಎಟ್ ಸಾರನಾಥ್. ಸೊ ಈ ಪ್ಲೇಸಸ್ ಏನಿದೆ, ಅಷ್ಟು ಪ್ಲೇಸಸ್ ಬಗ್ಗೆ ರೂಟ್ ಮ್ಯಾಪ್ ಥರ ಹಾಕಿದ್ದಾರೆ. ಆ್ಯಂಡ್ ಒಂದೊಂದು ಅಂದರೆ ಆಲ್ಫಾಬೆಟಿಕಲ್ ಹಾಕಿದಾರಲ್ಲ, ಅದ್ರದ್ದು ಯಾವ್ದ್ಯಾವ್ದು ಪ್ಲೇಸನ್ನ ಏನೇನು ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ನೋಡ್ಕೊಂಡೋದ್ರೆ ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ. ನಾವು ಹಾಗೆ ಹೋದರೆ ಕನ್ಫ್ಯೂಸ್ ಆಗುತ್ತೆ, ಏನಿದು ಅನ್ನೋ ಥರ. ಬಟ್ ಅದು ನೋಡ್ಕೊಂಡು ಹೋದರೆ ಅವಾಗ ಅರ್ಥ ಆಗುತ್ತೆ. ಒಬ್ಬ ಶಾಪಿಂಗ್ ಸೆಂಟರ್ ಮಾತ್ರ ಯಾವ ರೇಂಜಿಗಿದೆ ಅಂದರೆ ಹೆವಿ ಶಾಪಿಂಗ್ ಸೆಂಟರ್ ಇದೆ. ನಾವಿವಾಗ ಸರ್ವದೇವ್ ಟೆಂಪಲ್ಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಅಲ್ಲಿ ಸನ್ಸೆಟ್ಟು ಮತ್ತು ಈ ಫ್ಲವರ್ಸ್ ಈ ದಿನ ಈಗ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಬಟ್ ಟೆಂಪಲ್ ಮಾತ್ರ ಸಖತ್ತಾಗಿದೆ. ನಮಗೆ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರಂತೆ, ಅವಾಗ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಇದಕ್ಕಿಂತ ಮುಂಚೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಯಾವ ದೇವಸ್ಥಾನ ಅದು? ದುರ್ಗಾಮಾತಾ ಟೆಂಪಲ್ ಅಂತ ಹೇಳಿ. ಸೊ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫೋನ್ನ ಲಾಕರಲ್ಲಿ ಇಟ್ಬಿಟ್ರು. ಇವಾಗ ಆಂಜನೇಯನ ಟೆಂಪಲ್ಗೆ ಬಂದಿದ್ದೀವಿ. ಹಣೆ ತುಂಬ ಬರೀ ಕುಂಕುಮನೇ ಇದೆ. ಚೆನ್ನಾಗಿದೆ ಒಂಥರ. ಮೇ ಬಿ ಇಲ್ಲೂ ಅಷ್ಟೇ ಲಾಕರಲ್ಲಿ ಇಟ್ಬಿಟ್ಟು ಹೋಗ್ಬೇಕು ಅಂತ ಅನಿಸುತ್ತೆ. ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಎಲ್ಲಿಗೆ ಅಂತ. ಕೊನೆಗೂ ಆಂಜನೇಯನ ದರ್ಶನವೂ ಆಯಿತು. ಅವ್ರಿಗೆ ಕುಂಕುಮ ಜಾಸ್ತಿ ಇಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮುಖ ತೋರಿಸ್ತಾ ಇಲ್ಲ. ಸಖತ್ತಾಗಿ ಕಾಣಿಸ್ತಾ ಇದೆಯಾ ಲಿಟ್ರಲಿ, ಅಂದರೆ ಲಕ್ಷಣವಾಗಿ ಕಾಣಿಸ್ತಾ ಇದೆಯವ. ಸೊ ಇವಾಗ ಬಂದ್ಬಿಟ್ಟು ಲಾಸ್ಟು ಗೌರಿ ಕೇದಾರ್ನಾಥ್ ಟೆಂಪಲ್ ಅಂತ ಹೇಳಿ ಈ ಟೆಂಪಲ್ಗೆ ಹೋಗ್ತಾ ಇದ್ದೀವಿ.
ಈ ಟೆಂಪಲ್ ಸ್ಪೆಷಾಲಿಟಿ ಏನು ಅಂತ ಅಂದರೆ, ಇವಾಗ ನಾವು ಕೇದಾರ್ನಾಥ್ನ ಹೋಗ್ತೀವಲ್ಲ, ಕೇದಾರ್ನಾಥ್ ಟ್ರಕ್ ಮಾಡ್ಕೊಂಡೆಲ್ಲ ಹೋಗ್ತೀವಲ್ಲ, ಸೊ ಅದೇ ಥರ ಕೇದಾರ್ನಾಥ್ಗೆ ಒಂದು ಸತಿ ಹೇಗೋ ಈ ಟೆಂಪಲ್ಗೆ ಹೋದರೆ ಕೇದಾರ್ನಾಥ್ಗೆ 7 ಸತಿ ಹೋಗೋ ಲೆಕ್ಕ ಅಂತೆ. ಸೊ ನನಗೆ ಈ ಟೆಂಪಲ್ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಈಗ ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸ್ ಅಷ್ಟೇ ಆ ಟೆಂಪಲ್ಗೆ. ಅದಕ್ಕೆ ಈಗ ಆ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಬರ್ತೀರಾ ಕಾಶಿಗೆ, ಗೌರಿ ಕೇದಾರೇಶ್ವರ್ ಟೆಂಪಲ್ ಅಂತ ಇದೆ, ಆ ಟೆಂಪಲ್ನ ಮಿಸ್ ಮಾಡಬೇಡಿ. 7 ಸರಿ ಕೇದಾರ್ನಾಥ್ಗೆ ಹೋಗಿರೋ ಥರ ಆಗುತ್ತಂತೆ ಆ ಒಂದು ಸತಿ ಆ ಟೆಂಪಲ್ನ ಹೋಗಿ ನೋಡ್ಕೊಂಡು ಬಂದರೆ. ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ, ಬನ್ನಿ ಹೋಗುವ. ಈಗ ಗೌರಿ ಕೇದಾರ್ನಾಥ್ ಟೆಂಪಲ್ ರೋಡಿಗೆ ಬಂದ್ವಿ. ಇಲ್ಲಿ ಗಾಡಿನ ಅಲೋನೆ ಮಾಡ್ತಲ್ಲ, ಸೊ ಆಟೋ ರಿಕ್ಷಾದಲ್ಲೇ ಹೋಗಬೇಕು. ಅದಕ್ಕೋಸ್ಕರ ನಡ್ಕೊಂಡೇ ಹೋಗೋಣ ಅಂತ ಬಂದ್ವಿ. ಅಂದರೆ 800 ಮೀಟರ್ ಅಷ್ಟೇ ಇರೋದು. ಸೊ ಇಲ್ಲಿ ಮಡ್ಕಾ ಚಾಯ್ ಎಲ್ಲ ಫೇಮಸ್ ಅಲ್ವಾ, ಸೊ ಅದಕ್ಕೋಸ್ಕರ ನಾವು ಕುಡಿಯೋಣ ಅಂತ ಹೇಳಿ ನಿಲ್ಸಿದ್ವಿ. ಒಂದು ಟೀ ಕುಡ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತೀವಿ. ಎಷ್ಟು ಜನ ಇಲ್ಲ ಬೇಕಾ ತೋರಿಸಲ್ವ, ಅದು ಎಲ್ಲ ಲೆಫ್ಟು, ಇನ್ನೂ ಮುಂದೆ ಲೆಫ್ಟು. ಯಾವುದೋ ಗಲ್ಲಿ ಒಳಗೆಲ್ಲ ಸುತ್ತಾಡ್ತಾ ಇದ್ದೀವಿ, ಎಲ್ಲಿದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಆ ರೇಂಜಿಗಿದೆ ಗಲ್ಲಿ. ಇಲ್ಲಿ ಆಂದಿಗೆ ಹೋಗ್ತಿದ್ವಿ, ಅಲ್ಲಿ ಸ್ವೀಟ್ ತೊಗೊಳ್ಳೋಣ ಅಂತ ಬಂದ್ವಿ. ನೋಡೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಗೌರಿ ಕೇದಾರನಾಥೇಶ್ವರ ಟೆಂಪಲ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಒಳಗಡೆ. ಸೊ ಅಲ್ಲಿದೆಯಲ್ಲ ಅದೇ ವಿಗ್ರಹ. ಎಷ್ಟೊಂದು ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾವು, ಎಲ್ಲ ಕಡೆ ಅದೇ ಇದೆ. ನಮ್ಮ ಕಡೆ ಈ ಕೋಟಿಲಿಂಗೇಶ್ವರ ಟೆಂಪಲ್ ಎಲ್ಲ ಹೆಂಗೋ, ಇಲ್ಲಿ ಗೌರಿ ಕೇದಾರೇಶ್ವರ ಟೆಂಪಲ್ ಅದೇ ಥರ. ಇಲ್ಲಿಂದ ಬಂದು ಕೇದಾರ್ನಾಥಿಂದ ಇಲ್ಲಿ ಬದ್ರಿನಾಥೇಶ್ವರ ಟೆಂಪಲ್ ಇದೆ. ಇಲ್ಲಿನೂ ನಾವು ಕೇದಾರ್ನಾಥ್ಗೆ ಹೇಗೆ ಹೋದರೆ ಬದ್ರಿನಾಥ್ ಟೆಂಪಲ್ಗೆ ಹೋಗ್ತೀವೋ ಅದೇ ಥರ ಅಲ್ಲಿ ಹೋಗ್ಬಿಟ್ಟು ನೀವು ದರ್ಶನ ಮಾಡ್ಕೋಬೋದು. ಇದು ಎಂಟ್ರೆನ್ಸು, ಇಲ್ಲಿ ನೋಡಿ ಅಲ್ಲಿ ಮೇಲ್ಗಡೆ ಹೋದರೆ ಕೇದಾರ್ನಾಥ್, ಅದೇ ನಾನು ಹೇಳಿದ್ನಲ್ಲ ಕೇದಾರ್ನಾಥ್ ಘಾಟ್ದು ಟೆಂಪಲ್ಲು, ಇದು ಕೇದಾರ್ನಾಥ್ ಘಾಟ್. ಇದು ಅಲ್ಲಿ ಬಂದ್ಬಿಟ್ಟು ಕೇದಾರ್ನಾಥ್, ಇದು ಯಾವ ಘಾಟ್ ಅಂತ ಗೊತ್ತಿಲ್ಲ, ಬಟ್ ಹೆಣ ಸುಡ್ತಾರಲ್ಲ, ಸೊ ಆ ಘಾಟು. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಹೇಗಿದೆ ಅಂತ ತೋರಿಸ್ತೀವಿ. ನೋಡಿ, ಇಲ್ಲೆಲ್ಲ ಸಾಧುಗಳು ಕೂತಿದ್ದಾರೆ, ಎಷ್ಟೊಂದು ಜನ ಈ ಥರ ಕೂತಿದ್ದಾರೆ. ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಕೂತಿದ್ದಾರೆ. ಇಲ್ಲಿ ಒಂದಷ್ಟು ಜನ ಅಡ್ಡ ಅಂದರೆ ಬರೀ ಅವರೇ ಇದ್ದಾರೆ ನೋಡಿ. ಅಂದರೆ ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತಾರಲ್ಲ, ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ. ಇಲ್ಲಿ ಬರ್ತಾ ಒಂದು ಸ್ವಲ್ಪ ಹಾರ್ಟ್ ಬೀಟ್ ಹೊಡ್ಕೋತಾ ಇಲ್ಲ, ನನ್ಗೆ ಹಂಗೆ ಆಗ್ತಾಯಿದೆ. ಹಾಂ, ಫೈನಲಿ ಗೌರಿ ಕೇದಾರ್ನಾಥ್ಗೆ ನಾಯಿ ಕಣೆ, ನೀನು ನನಗೂ ಭಯ ಪಡಿಸ್ತೀಯಲ್ಲೇ, ಬಾಯ್ ಕಡೆ. ನಾವಿವಾಗ ಗೌರಿ ಕೇದಾರೇಶ್ವರ ಟೆಂಪಲ್ ದರ್ಶನ ಮಾಡಿ ಹೋಗ್ತಾ ಇದ್ದೀವಿ. ನಾವು ತೋರಿಸಿದ್ವಲ್ಲ ಅಲ್ಲೊಂದು ಘಾಟ್ ಇತ್ತು ಅಂತ, ನೋಡಬೇಕು ಅಂತ ಆಸೆ ಆಯಿತು, ಬಟ್ ಹತ್ರ ಹೋಗ್ತಾ ಭಯ ಆಗೋಯಿತು. ಜಸ್ಟ್ ಒಂದು 5 ಸೆಕೆಂಡ್ಸ್ ಅಷ್ಟೇ ಅಲ್ಲಿ ನಾವು ನಿಂತ್ಕೊಂಡು ಓಡಿ ಬಂದುಬಿಟ್ವಿ. ಗೊತ್ತಿಲ್ಲ, ಹೋಗಬೇಕು ಅಂತ ಅನಿಸ್ಬಿಡ್ತು. ಬೇಡ, ಯಾಕೋ ಸುಮ್ಮನೆ ಆಗಬೇಕು, ಆಮೇಲೆ ಇಬ್ಬರೇ ಹುಡುಗಿರು ಬೇರೆ. ಬಟ್ ಎಷ್ಟೊಂದು ಜನ ನಿಂತಿದ್ರು, ಬಟ್ ಸುಮ್ಮನೆ ನಮಗೆ ಬೇಡ, ಮನಸ್ಸು ಹೋಗ್ತಿರ್ಲಿಲ್ಲ ಅಂತೇಳಿ ಓಡಿ ಬಂದ್ವಿ. ಅದರಲ್ಲಿ ಬೇರೆ ಈ ಸಾಧುಗಳು ಇರ್ತಾರಲ್ಲ, ತುಂಬ ವಿಚಿತ್ರವಾಗಿ ಆಡ್ತಿದ್ರು. ಅದು ಏನೋ ಅವ್ರು ಏನೇನೋ ಮಾತಾಡ್ತಿದ್ರು, ನಮಗೇನು ಅರ್ಥ ಆಗಲಿಲ್ಲ. ಅದು ಬೇರೆ ನಮ್ಮ ಹಿಂದೆನೂ ಒಂದು ಸ್ವಲ್ಪ ದೂರ ಬಂದಂಗಾಯ್ತು ನಮಗೆ ಬೇರೆ. ಓಡು ಅಲ್ಲಿಂದ, ಅಪ್ಪ ಫೈನಲಿ ಇವಾಗ ಫಸ್ಟು ರೂಮ್ಗೆ ಹೋಗಿ ಸ್ವಲ್ಪ ಊಟ ಮಾಡಿ ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕಾಲಭೈರವೇಶ್ವರ ಮತ್ತು ಕಾಶಿ ವಿಶ್ವನಾಥ ಟೆಂಪಲ್ ದರ್ಶನಕ್ಕೆ ಹೋಗ್ಬೇಕು ಫಸ್ಟ್ ನಾವು. ಅಲ್ಲಿಗೆ ನಾವು ಕಾಶಿ ಬಂದಿದ್ದು ಪೂರ್ಣ ಆಗತ್ತೆ. ಬನ್ನಿ ಹೋಗೋಣ.